ಹಲೋ ಫ್ರೆಂಡ್ಸ್, ನಮ್ರತಾ ಆರ್ಟ್ ಅಂಡ್ ಕ್ರಾಫ್ಟ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತೆ ಕುಮಟಾ ಎಂಬ ಹೆಸರು ಹೇಗೆ ಬಂತು? ಈ ದೇವಸ್ಥಾನದಿಂದಲೇ ಬಂದಿರೋದು. ಕುಮಟಾ ಅನ್ನೋ ಹೆಸರು. ಈ ದೇವಸ್ಥಾನದ ಹಿನ್ನೆಲೆಯನ್ನ ಇವಾಗ ಹೇಳ್ತೀನಿ. ಕುಮಟಾದ ಶ್ರೀ ಕುಂಬೇಶ್ವರ ದೇವಸ್ಥಾನವು ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ಪುರಾತನ ಶಿವಾಲಯಗಳಲ್ಲಿ ಒಂದಾಗಿದೆ. ಈ ದೇವಸ್ಥಾನವು ಕುಮಟಾ ಎಂಬ ಊರಿನ ಹೆಸರಿನ ಮೂಲವಾಗಿದ್ದು, ಹಿಂದಿನ ಕಾಲದಲ್ಲಿ ಕುಮಟೇಶ್ವರ ಎಂದು ಕರೆಯಲಾಗ್ತಿತ್ತು. ಈ ದೇವಾಲಯವು ಸುಮಾರು 450 ವರ್ಷಗಳ ಇತಿಹಾಸ ಹೊಂದಿದ್ದು ಕುಮಟಾ ಪಟ್ಟಣದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿದೆ. ಇದು ಶಿವನಿಗೆ ಸಮರ್ಪಿತವಾಗಿದ್ದು, ಸ್ಥಳೀಯ ಜನತೆ ಮತ್ತು ಪ್ರವಾಸಿಗರ ಆಸ್ಥೆಯ ಸ್ಥಳವಾಗಿದೆ. ಕುಮಟಾದ ಇತರೆ ಪ್ರಮುಖ ದೇವಾಲಯಗಳಲ್ಲಿ ಶ್ರೀ ಮಹಾಲಸ ನಾರಾಯಣಿ ದೇವಸ್ಥಾನ, ಕಾವೂರ್ ಕಾಮಾಕ್ಷಿ ದೇವಸ್ಥಾನ, ಮಹಾಬಲೇಶ್ವರ ದೇವಸ್ಥಾನಗಳು ಸೇರಿವೆ. ಕುಮಟಾ ಉತ್ತರ ಕನ್ನಡ ಜಿಲ್ಲೆಯ ಒಂದು ಪ್ರಸಿದ್ಧ ಹಾಗೂ ಪ್ರಮುಖ ತಾಲೂಕು ಕೇಂದ್ರ. ಇದು ಕರಾವಳಿಯ ಪಟ್ಟಣವಾಗಿದ್ದು, ಕಾರವಾರದಿಂದ 60 ಕಿಲೋಮೀಟರ್, ಬೆಂಗಳೂರಿನಿಂದ 470 ಕಿಲೋಮೀಟರ್ ದೂರದಲ್ಲಿದೆ. ಅಮೆರಿಕದ ಮಾಜಿ ಅಧ್ಯಕ್ಷರಾದಂತಹ ರೊನಾಲ್ಡ್ ರೇಗನ್ ಇವರು ಕುಮಟಾವನ್ನ ಭೇಟಿ ಕೊಟ್ಟಿದ್ದು ಒಂದು ವಿಶೇಷ. ಗಂಧದ ಕುಸರಿ ಕೆಲಸಕ್ಕೆ ಕುಮಟಾ ಪಟ್ಟಣ ತುಂಬಾನೇ ಹೆಸರುವಾಸಿಯಾಗಿದೆ. ಕರ್ನಾಟಕದ ಗಂಧದ ನಗರ ಎಂದು ಕೂಡ ಹೆಸರುವಾಸಿಯಾಗಿದೆ. ಇತಿಹಾಸದ ಪ್ರಕಾರ ಕುಂಬೇಶ್ವರ ದೇವಾಲಯದಿಂದಾಗಿ ಇದನ್ನ ಕುಂಬಟಂ ಎಂದು ಕರೆಯುತ್ತಿದ್ರು. ಕಾಲಕ್ರಮೇಣ ಕುಂಬಟಂ ಹೋಗಿ ಕುಮಟಾ ಎಂದು ಕರೆಯಲ್ಪಟ್ಟಿತು. ಓಂ ಬೀಚ್ ಕುಮಟಾ ತಾಲೂಕಿನ ಗೋಕರ್ಣದ ಹತ್ತಿರ ಇದೆ. ದೇಶವಲ್ಲದೆ ವಿದೇಶದಲ್ಲೂ ಪ್ರಸಿದ್ಧಿಯನ್ನ ಪಡೆದಿದೆ. ಹತ್ತಿ ವ್ಯಾಪಾರಕ್ಕೆ ಇಡೀ ದಕ್ಷಿಣ ಭಾರತದಲ್ಲೇ ಪ್ರಸಿದ್ಧಿಯಾಗಿದೆ. ಕರ್ನಾಟಕದ ಹತ್ತಿ ರಾಜಧಾನಿ ಎಂದೇ ಕೂಡ ಇದನ್ನ ಕರೀತಾರೆ. ಸ್ವತಂತ್ರ ಪೂರ್ವದಲ್ಲಿ ಇಲ್ಲಿಂದ ಇಂಗ್ಲೆಂಡಿಗೆ ಸರಬರಾಜು ಆಗುತ್ತಿದ್ದ ಹತ್ತಿಯು ಕುಮಟಾ ಹತ್ತಿ ಎಂದೇ ಪ್ರಸಿದ್ಧಿಯನ್ನ ಹೊಂದಿದೆ. ಇನ್ನು ಬಾಲಿವುಡ್ನ ಹೆಸರಾಂತ ಚಿತ್ರಗಳಾದ ಗಜನಿ, ಸಿಂಗಂ, ದಬಂಗ್ ಸಿನಿಮಾಗಳು ಸಹ ಕುಮಟಾದ ಮಿರ್ಜಾನ್ ಹಾಗೂ ಸುತ್ತಮುತ್ತಲೂ ಚಿತ್ರೀಕರಣಗೊಂಡಿದೆ. ಕುಮಟಾ ತಾಲೂಕಿನ ವನ್ನಳ್ಳಿ ಅಳ್ವೆಕೊಡಿ ಗ್ರಾಮದಲ್ಲಿ ಬೆಳೆಯಲಾಗುವ ವಿಶಿಷ್ಟವಾದ ಸಿಹಿ ಈರುಳ್ಳಿಯನ್ನು ಕರ್ನಾಟಕದ ಬೇರೆಲ್ಲೂ ಕಾಣಲು ಸಾಧ್ಯವಿಲ್ಲ. ಇಡೀ ವಿಶ್ವಕ್ಕೆ ಇದು ಎಕ್ಸ್ಪೋರ್ಟ್ ಆಗುತ್ತೆ. ಕುಮಟಾ ಉತ್ತರ ಕನ್ನಡ ಜಿಲ್ಲೆಯ ಶೈಕ್ಷಣಿಕ ಕೇಂದ್ರವೆಂದು ಕೂಡ ಕರೀತಾರೆ. 100 ವರ್ಷ ಇತಿಹಾಸವುಳ್ಳ ಗಿಬ್ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳನ್ನು ನಾವು ಇಲ್ಲಿ ನೋಡಬಹುದು. ಹಾಗೆ ಡಾಕ್ಟರ್ ಎ ವಿ ಬಾಳಗ ಕಾಲೇಜು, ಕಮಲಾ ಬಾಳಗ ಕಾಲೇಜು, ಶ್ರೀ ವಿದ್ಯಾಧಿರಾಜ್ ಪಾಲಿಟೆಕ್ನಿಕ್ ಕಾಲೇಜನ್ನು ಸಹ ನಾವು ನೋಡಬಹುದು. ಟಿಪ್ಪು ಸುಲ್ತಾನ್ ಸುಮಾರು 10 ಬಾರಿ ಇಲ್ಲಿ ಆಕ್ರಮಣ ಮಾಡಲು ವಿಫಲರಾದ್ರಂತೆ. ಅಷ್ಟು ಸಮೃದ್ಧಿಯನ್ನ ಹೊಂದಿತ್ತಂತೆ. ಒಂದು ಕಾಲದಲ್ಲಿ ಕುಮಟಾ ಬ್ರಿಟಿಷರಿಗೆ ಅಚ್ಚುಮೆಚ್ಚಿನ ವ್ಯಾಪಾರ ಕೇಂದ್ರ ಕೂಡ ಹೌದು. ಪ್ರಸಿದ್ಧ ಕೊಂಕಣ ರೈಲ್ವೆ ಕುಮಟಾದ ಮೂಲಕ ಹಾದು ಹೋಗುತ್ತೆ. ಇನ್ನು ಪಾಂಡವರು ಒಂದೇ ರಾತ್ರಿಯಲ್ಲಿ ಕಟ್ಟಿದ ದೇವಾಲಯ ಶಾಂತಿಕಾ ಪರಮೇಶ್ವರಿ ತಾಯಿ ಇಲ್ಲೇ ನೆಲೆ ನಿಂತಿದ್ದಾಳೆ ಎನ್ನುವುದು ಒಂದು ವಿಶೇಷವಾಗಿದೆ. ಇನ್ನು ಇಲ್ಲಿ ತುಂಬಾ ಫಿಲ್ಮ್ಗಳನ್ನ ಚಿತ್ರೀಕರಣಗೊಂಡಿದೆ. ಅವುಗಳಲ್ಲಿ ಕನ್ನಡ ಸಿನಿಮಾಗಳೆಂದರೆ ಒಂದು ಮುತ್ತಿನ ಕತೆ, ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿರೋದು, ಯಜಮಾನ ದರ್ಶನ್ ಅವರು ಅಭಿನಯಿಸಿರೋದು, ದೊಡ್ಡ ಮನೆ ಹುಡುಗ. ಇಲ್ಲಿ ಮೀನುಗಾರಿಕೆ ಇಲ್ಲಿನ ಕುಲಕಸುವಾಗಿ ನಾವು ನೋಡಬಹುದು. ಇಲ್ಲಿ ಮೀನುಗಾರಿಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಮಾಡ್ತಾರೆ. ವ್ಯಾಪಾರ ಕೂಡ. ಕುಮಟಾದ ಹಳೆ ಹೆಸರು ಕುಂಬಾಪುರ. ರಾಮಾಯಣದ ಕಾಲದಲ್ಲಿ ರಾವಣನ ತಮ್ಮನಾದ ಕುಂಭಕರ್ಣ ಇಲ್ಲಿ 10 ದಿನಗಳ ಕಾಲ ಮಲಗಿದ್ದನೆಂದು ಹೇಳಲಾಗುತ್ತೆ. ದಾರೇಶ್ವರದ ದಾರಾನಾಥ ಕುಮಟಾದಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿದೆ. ಕುಮಟಾ ಹಿಂದೆ ಜೈನ ಕೇಂದ್ರವಾಗಿತ್ತು. ಈಗಲೂ ಇಲ್ಲಿ ಅನೇಕ ಜೈನ ಬಸದಿಗಳಿವೆ. ಇಲ್ಲಿನ ಪ್ರಮುಖ ಬೆಳೆ ಎಂದರೆ ತೆಂಗು, ಅಡಕೆ, ಭತ್ತ, ಗೇರು ಮತ್ತು ವಿಳ್ಯದೆಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬೆಳೀತಾರೆ. ಇಲ್ಲಿ ನೋಡಲೇಬೇಕಾದಂತ ಕೆಲವು ಸ್ಥಳಗಳಿವೆ. ಅವುಗಳೆಂದ್ರೆ ಯಾಣ, ವಿಷ್ಣು ಭಸ್ಮಾಸುರನನ್ನು ಕೊಂದಂತಹ ಒಂದು ಸ್ಥಳ. ಓಂ ಬೀಚ್, ಇದು ಗೋಕರ್ಣದಲ್ಲಿದೆ. ಇಲ್ಲಿ ಆತ್ಮಲಿಂಗ ಕೂಡ ಇದೆ. ಇದು ಸುಮಾರು ಕುಮಟಾದಿಂದ 30 ಕಿಲೋಮೀಟರ್ ದೂರದಲ್ಲಿದೆ. ಹಾಗೂ ಮಿರ್ಜಾನ್ ಕೋಟೆಗಳು, ಇದನ್ನ ರಾಣಿ ಚೆನ್ನಭೈರಾದೇವಿ ನಿರ್ಮಿಸಿದ್ದಾಳೆ. ಇಲ್ಲಿ ನೋಡಲೇಬೇಕಾದಂತ ಕೆಲವು ದೇವಸ್ಥಾನಗಳಿವೆ. ಅದು ತುಂಬಾನೇ ಫೇಮಸ್ ಕೂಡ. ಅವುಗಳೆಂದರೆ ಕುಂಬೇಶ್ವರ ದೇವಸ್ಥಾನ, ಶಾಂತೇರಿ ಕಾಮಾಕ್ಷಿ ದೇವಸ್ಥಾನ, ಮಹಾಲಸ ದೇವಸ್ಥಾನ ಹಾಗೂ ಹತ್ತಿರದಲ್ಲೇ ಇರುವಂತಹ ಇಡುಗುಂಜಿ ದೇವಸ್ಥಾನ, ಗೋಕರ್ಣ ಹಾಗೂ ಮುರುಡೇಶ್ವರ ದೇವಸ್ಥಾನಗಳು ತುಂಬಾನೇ ಹೆಸರುವಾಸಿಯಾಗಿ ಇರುವಂತಹ ದೇವಸ್ಥಾನಗಳು. ಇನ್ನು ಕುಮಟಾದ ಮುಖ್ಯ ಪಟ್ಟಣಗಳು ಅಂತ ನೋಡೋದು ಹೋದ್ವೆ ಯಾವ್ಯಾವುದು ಅಂತ ಅಂದ್ರೆ ಗೋಕರ್ಣ, ಹೆಗ್ಡೆ, ಕಾಗಲ, ಹೊಳೆಗದ್ದೆ, ನಡುಮಸ್ಕೇರಿ, ಮುರೂರು, ಹಿರೇಗುತ್ತಿ ಇವುಗಳು ಈ ಸುತ್ತಮುತ್ತಲ ಹಾಗೂ ಮುಖ್ಯ ಪಟ್ಟಣಗಳು ಕುಮಟಾದು. ಇನ್ನು ಈ ಕುಂಬೇಶ್ವರ ದೇವಸ್ಥಾನದ ವಿಶೇಷತೆ ಅಂದ್ರೆ ಈ ದೇವಾಲಯವು ಶೈವ ಪರಂಪರೆಯ ಪ್ರಮುಖ ಕ್ಷೇತ್ರಗಳಲ್ಲಿ ಒಂದು. ವರ್ಷವಿಡೀ ಭಕ್ತರು ದೇವರ ದರ್ಶನಕ್ಕಾಗಿ ಆಗಮಿಸುತ್ತಾರೆ. ವಿಶೇಷವಾಗಿ ಮಹಾಶಿವರಾತ್ರಿ ಸಮಯದಲ್ಲಿ ಇಲ್ಲಿ ಭಕ್ತರು ಭಾರಿ ಮುಗ್ಗಟ್ಟಿರುತ್ತದೆ.
ಇನ್ನು ದೇವಸ್ಥಾನದ ಶಿಲ್ಪಕಲೆ ಹಾಗೂ ಆಚಾರ ವಿಚಾರಗಳಲ್ಲಿ ತುಂಬಾ ಶ್ರದ್ಧೆ ಮತ್ತು ಶಾಂತಿಯ ತಾಣವಾಗಿದೆ. ಸ್ಥಳೀಯ ಉತ್ಸವಗಳು ಮತ್ತು ಜಾತ್ರೆಗಳು ಇಲ್ಲಿ ವೈಭವದಿಂದ ನಡೆಸ್ತಾರೆ. ಇನ್ನು ಈ ಕುಮಟಾ ಪಟ್ಟಣದಿಂದ 20 ಕಿಲೋಮೀಟರ್ ದೂರದಲ್ಲಿ ನಾವು ಹೊನ್ನಾವರವನ್ನ ಕಾಣಬಹುದು. ಈ ಹೊನ್ನಾವರದ ಹತ್ತಿರ ಇಡಗುಂಜಿಗೆ ಕೂಡ ನಾವು ದೇವಸ್ಥಾನಕ್ಕೆ ಹೋಗಿ ಬರ್ಬೋದು. ಇನ್ನು ಹೊನ್ನಾವರದಲ್ಲಿ ಇಕೋ ಬೀಚ್ ಅನ್ನ ನೋಡಬಹುದು. ಹಾಗೆ ಅಪ್ಸರ್ಕೊಂಡ ಪಾರ್ಕ್ ಮತ್ತು ಅಪ್ಸರ್ಕೊಂಡ ಫಾಲ್ಸ್ ಅನ್ನು ಸಹ ನಾವು ನೋಡಬಹುದು. ಕಾಂಟಾ ಶರಾವತಿ ಇದನ್ನ ಕೂಡ ನಾವು ಇಲ್ಲಿ ವೀಕ್ಷಣೆಯನ್ನ ಮಾಡಬಹುದು. ಹಾಗೆ ತುಂಬಾ ಪ್ರೇಕ್ಷಣೀಯ ಸ್ಥಳಗಳನ್ನ ನಾವು ಈ ಹೊನ್ನಾವರದಲ್ಲಿ ಸಹ ನೋಡಬಹುದು. ಈ ಎಲ್ಲ ಇನ್ಫಾರ್ಮೇಶನ್ಗಳು ನಿಮ್ಗೇನಾದ್ರೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಕಾರವಾರ ಗೋವಾ ಬಂದಾಗ ಕುಮಟಾವನ್ನ ನೋಡೋದನ್ನ, ಇಲ್ಲಿ ವಿಸಿಟ್ ಕೊಡೋದನ್ನ ದಯವಿಟ್ಟು ಮರಿಬೇಡಿ. ಗೋವಾದಷ್ಟೇ ತುಂಬಾ ಸುಂದರವಾದ ಸ್ಥಳಗಳನ್ನ ನಾವು ಕುಮಟಾದಲ್ಲಿ ಕೂಡ ನೋಡಬಹುದು. ಹಾಗೂ ನಿಮ್ಮ ಮಕ್ಕಳ ಜೊತೆ ಅಂತೂ ಬಂದ್ರಂತೂ ಒಳ್ಳೆ ಎಂಜಾಯ್ಮೆಂಟ್ ಕೂಡ ಇಲ್ಲಿ ನಾವು ಮಾಡಬಹುದು. ಇಲ್ಲಿರೋ ನೇಚರು, ಇಲ್ಲಿರುವಂತ ಫುಡ್, ಈ ಫಿಶ್ ಫುಡ್ಡಿಗೆ ಇದು ತುಂಬಾನೇ ಫೇಮಸ್. ತುಂಬಾ ಟೇಸ್ಟಿ ಫುಡ್ಗಳನ್ನ ನಾವು ಇಲ್ಲಿ ತಿನ್ಬಹುದು. ಒಳ್ಳೆ ಸ್ಥಳಗಳು, ದೇವಸ್ಥಾನಗಳು, ಒಳ್ಳೆ ಪ್ಯಾಕೇಜ್ ಟೂರ್ ತರ ಆಗತ್ತೆ ನಾವಿಲ್ಲಿ ಬಂದ್ರೆ. ಹಾಗೆ ಹೇಳ್ಬಿಟ್ಟು ನಿಮ್ಮ ಮಕ್ಕಳಿದ್ರೆ ಒಮ್ಮೆ ಕರ್ಕೊ ಬನ್ನಿ. ಥ್ಯಾಂಕ್ ಯು.